ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್. ಆತ್ಮೀಯರೇ, ಇವತ್ತು ಎಲ್ಲ ಕಡೆ ಸಾಮಾನ್ಯವಾಗಿ ಕಂಡುಬರುವಂತಹ ಮತ್ತು ಎಲ್ಲರಿಗೂ ಅರ್ಥವಾಗುವಂತಹ ಉಪಯುಕ್ತವಾದಂತಹ ಔಷಧೀಯ ವೃಕ್ಷದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದು ಅಶ್ವತ್ಥ ವೃಕ್ಷ. ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಹಳ್ಳಿಯಲ್ಲಿ ಹೋಗ್ತಿದ್ದಂಗೆ ನಮಗೆ ಒಂದು ಜಗಲಿಕಟ್ಟೆ ಕಾಣುತ್ತೆ. ಈ ಜಗಲಿಕಟ್ಟೆ ಮೇಲಿರ್ತಕ್ಕಂತಹ ಒಂದು ಬೃಹತ್ ಗಾತ್ರದ ವೃಕ್ಷವೇ ಅರಳಿ ಮರ. ಇದನ್ನು ಕನ್ನಡದಲ್ಲಿ ಅರಳಿ ಮರ ಅಂತಲೂ, ಸಂಸ್ಕೃತದಲ್ಲಿ ಇದನ್ನು ಅಶ್ವತ್ಥ ವೃಕ್ಷ ಅಂತಲೂ, ತೆಲುಗಿನಲ್ಲಿ ರಾವಿ ಚೆಟ್ಟು ಎಂದಲೂ ಕರೆಯಲಾಗುತ್ತೆ. ಇದನ್ನು ವೈಜ್ಞಾನಿಕವಾಗಿ ಫಿಕಸ್ ರಿಲಿಜಿಯೋಸಾ ಎಂದು ಕರೆಯಲಾಗುತ್ತೆ. ಇದು ನಮಗೆ ಎಲ್ಲ ಕಡೆ ಕೂಡ ಕಾಣಬರುವಂತಹ ವೃಕ್ಷವಾಗಿದೆ. ಇದು ಸುಮಾರು 50 ಅಡಿವರೆಗೂ ಕೂಡ ಎತ್ತರವಾಗಿ ಬೆಳೆಯಬಲ್ಲಂತಹ ಮತ್ತು ಬೃಹತ್ ಗಾತ್ರದ ವೃಕ್ಷವಾಗಿದೆ. ಇದರ ತೊಗಟೆ ಬೂದು ಬಣ್ಣದಿಂದ ಕೂಡಿರುತ್ತದೆ. ಈ ತೊಗಟೆಗಳಿಂದಲೂ ಕೂಡ ನಾವು ಅನೇಕ ರೀತಿಯ ಉಪಯುಕ್ತವಾಗಿರ್ತಕ್ಕಂತಹ ಔಷಧಗಳನ್ನು ನಾವು ಮಾಡಿಕೊಳ್ಳಬಹುದಾಗಿದೆ. ಇದರ ಬಳಕೆಗಳನ್ನು ನಾವು ಗಮನಿಸುವುದಾದರೆ ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ಮತ್ತು ಉರಿ ಸಮಸ್ಯೆಗೆ, ಹಲ್ಲು ಸಮಸ್ಯೆಗೆ ಮತ್ತು ಒಸಡು ಬಾವು, ಬಿಕ್ಕಳಿಕೆ, ಕೀಲುವಾತ, ಮೂಲವ್ಯಾಧಿ, ವೀರ್ಯವೃದ್ಧಿಗೆ, ಬಿಳಿ ಸೆರಗು, ಕೆಂಪು ಸೆರಗು ಮತ್ತು ಗರ್ಭ ನಿಲ್ಲಲು ಮುಂತಾದ ಅನೇಕ ಸಮಸ್ಯೆಗಳಿಗೆ ಇದನ್ನು ಬಳಸಲಾಗುತ್ತೆ. ಇದರ ಕೆಲವೊಂದು ಎಲೆಗಳನ್ನು, ಚಿಗುರಾಕಿರ್ತಕ್ಕಂತಹ ಎಲೆಗಳನ್ನು ತೆಗೆದುಕೊಂಡು ರಾತ್ರಿ ಹೊತ್ತು ಒಂದು ತಾಮ್ರದ ತಂಬಿಗೆಯಲ್ಲಿ ಕುಡಿಯುವ ನೀರಿನಲ್ಲಿ ಹಾಕಿ ಇಡುವುದು ಮತ್ತು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು 1 ಗ್ಲಾಸ್ನಷ್ಟು ಸೇವಿಸುತ್ತಾ ಬಂದರೆ ಹೃದ್ರೋಗವಾಗಲಿ ಅಥವಾ ಅಧಿಕ ರಕ್ತದೊತ್ತಡವಾಗಲಿ ಕಡಿಮೆಯಾಗುತ್ತೆ. ಅದೇ ರೀತಿ ಇದರ ತೊಗಟೆಯನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮದೊಂದಿಗೆ ಹರಳೆಣ್ಣೆ ಮತ್ತು 1 ಚಿಟಿಕೆ ಉಪ್ಪು ಸೇರಿಸಿ ಹಲ್ಲುಗಳು ಉಜ್ಜುತ್ತಾ ಬಂದರೆ ಹಲ್ಲುಗಳ ಮೇಲಿರ್ತಕ್ಕಂತಹ ಕಲೆಗಳು ಹೋಗುತ್ತವೆ. ಅದರ ಜೊತೆಗೆ ಒಸಡು ಗಟ್ಟಿಗೊಳ್ಳುತ್ತದೆ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶರಣು ಶರಣಾರ್ಥಿಗಳು.